ಓ ಶೆಟ್, ನಾಳೆ ನಂದು ಎಕ್ಸಾಮ್ ಇದೆ. ಬೇಗ ಒಂದ್ ಗ್ಲಾಸ್ ಬೀರು ನೀರು. ನಿನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಯಾರು ಅಂತ. ಕ್ಯಾಮ್ರಾ ಬಿಡುತ್ತೆ ನಂಗೆ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ಡೇಟ್ ಎಷ್ಟಮ್ಮ? ನಾನೇನಾದ್ರೂ ಡೇಟ್ ಎಷ್ಟು ಅಂತ ಕೇಳಿದ್ರೆ ನಮ್ಮಮ್ಮನ ಅಂತ ಹಿಂಗೆ ಸೌಂಡ್ ಕೊಟ್ಬಿಟ್ಟು ಹೋಗ್ತಿರೋದು ನೀನಾ ನಾನಾ ಅಂತ ಕೇಳ್ತಾರೆ. ಅಲ್ಲ, ನಾನು ಈಗೆಲ್ಲ ಕಂಪ್ಲೀಟ್ ಆಗಿದೆ, ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನೀನ್ ನೆನ್ಪಿಡ್ಕೊಬೇಕಮ್ಮ. ನಮ್ಮಮ್ಮ ಮನೇಲಿ ಇರ್ತಾರೆ, ನೆನ್ಪಿಡ್ಕೊಬೇಕು. ಇವತ್ತು ಯಾವ ವಾರ? 19 ಅಲ್ಲ ಅಮ್ಮ, 18. ಇವತ್ತು 18 ಕಣಮ್ಮ, ಬರ್ಕೊಡ್ತೀನಿ. ನಮ್ಮಮ್ಮ 19 ಅಂತವ್ರೆ, ಇವತ್ತು 18 ಡೇಟು. ಇವತ್ತು 18 ಡೇಟು. ನನಗೆ ಅನಿಸ್ತೈತಿ ಇವತ್ತು 18 ಡೇಟು. ಇನ್ನೊಂದು ಮೊಬೈಲಲ್ಲಿ, ನಿನ್ನ ಮೊಬೈಲಲ್ಲಿ. ಹೌದು, ಇವತ್ತು ಗುರುವಾರ, ಥರ್ಸ್ಡೇ. ವಾವ್, ಟುಡೇ ಇಸ್ ದ ಡೇಟ್ 19 ಡೇಟ್. 19ಆ? ಓ ಶೆಟ್, ನಾಳೆ ನಂದು ಎಕ್ಸಾಮ್ ಇದೆ. 20ನೇ ತಾರೀಕಿಂದ ಎಕ್ಸಾಮ್ ಇದೆ. MBA ಸೆಕೆಂಡ್ ಸೆಮ್ ಎಕ್ಸಾಮ್ ಇದೆ. 20, 21, 22, ಆಮೇಲೆ 27, 28, 5 ದಿನ ಎಕ್ಸಾಮ್ ಇದೆ. ಓ ಶೆಟ್, ಪ್ರಿಪೇರ್ ಆಗಬೇಕು. ನೆನ್ನೆ ಈ ಒಂದು ಬೈಕ್ ಕವರ್ ತಗೊಬಂದಿದ್ದೆ ಬೈಕಿಗೆ ಮುಚ್ಚಕ್ಕೆ. ನಾನು ನಮ್ಮ ಅಣ್ಣ ಹತ್ರ ಎಕ್ಸ್ಪಲ್ಸ್ ಇಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಿನ ನನ್ನ ಹತ್ರನೇ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲ ಇರಲ್ವಲ್ಲ, ಈ ಕವರ್ ತಗೊಬಂದು ನೀಟಾಗಿ ಒಚ್ಚಿಸಿ ಆಮೇಲೆ ಲಾಕ್ ಎಲ್ಲ ಮಾಡಿದ್ದೀವಿ, ಟೈರ್ ಲಾಕ್ ಎಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಇದನ್ನ ಹೋಗಿ ಟೆಸ್ಟ್ ಮಾಡಬೇಕು. ನೆನ್ನೆ ತಾನೇ ಬಂದೈತೆ. ಚಿಕ್ಕದಂತವ್ರು ನಮ್ಮಮ್ಮ ನೋಡಬೇಕು. ಏನಾದ್ರು ದೊಡ್ಡದಿತ್ತು ಅಂದರೆ ಇದನ್ನೇ ಹಾಕಿ ಒದಿಸೋದು ಅಷ್ಟೇ. ಫುಲ್ ಕವರೇ ಆಗಿದೆ. ನಮ್ಮಮ್ಮ ಏನ್ ಹೇಳ್ತಿದ್ರು ಅಂದ್ರೆ, ಕವರ್ ಆಗೋಲ್ಲ, ಚಿಕ್ಕು ತಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರು. ಈಗ ಹೇಳು, ಎಲ್ಲ ಐತಲ್ಲ ನೋಡು, ಅಲ್ಲಿಂದಾನೆ ವಾಪಸ್ ಬ್ಯಾಸ್ಕೆಟ್ ಅಲ್ಲಿ ಕಳ್ಸಿಕೊಡ್ತಾ ಇದೀನಿ. ಇವಾಗ ಇದನ್ನ ಟ್ರಯಲ್ ಮಾಡ್ಬೇಕು. ಓಡಿಸ್ಬೇಕು. ತುಂಬಾ ದಿನ ಆಗಿದೆ, ಅಂದ್ರೆ ಒಂದು 2 ಡೇಸ್ ಆಗಿದೆ ಗಾಡಿನೇ ಓಡಿಸ್ಲಿಲ್ಲ. ಅದಕ್ಕೆ ಒಂದ್ಸಲಿ ಓಡಿಸ್ಬಿಡೋಣ ಅಂತ ಇವಾಗ ಓಡಿಸ್ತಾ ಇದ್ದೀನಿ. ಬೆಳಗ್ಗೆನೆ ಫ್ರೆಶ್ ಮೈಂಡ್ ಇರ್ಲಿ ಅಂದ್ಬಿಟ್ಟು 9:30ಗೆ ಸ್ನಾನ ಮಾಡಿದ್ದೀನಿ. ತಿಂಡಿ ಏನೂ ಮಾಡಿಲ್ಲ. ಈಗ ಗಾಡಿ ಎತ್ಕೊಂಡು ಒಂದ್ ರೌಂಡ್ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಒಂದ್ ರೌಂಡ್ ಹೋಗ್ಬಿಟ್ಟು ಬಂದು ತಿಂಡಿ ಮಾಡ್ಬೇಕು. ಅಲ್ಲಿಂದ ಹೊರಟು ಒಂದ್ ರೌಂಡ್ ಅಂತ ಬಂದೆ ಅಂದ್ಬಿಟ್ಟು ಚಿಪ್ಸ್ ಅಂಗಡಿಲಿ ಚಿಪ್ಸ್ ತಗೋಣ ಅಂತ ಬಂದ್ಬಿಟ್ಟಿದ್ದೀನಿ. ಈ ಒಂದು ಚಕ್ಲಿ ಎನಿ ಟೈಮ್ ಇಷ್ಟ, ಅದಕ್ಕೆ ಇವಾಗ ಇದನ್ನ ಇಸ್ಕೊತಾ ಇದ್ದೀನಿ. ಜೊತೆಗೆ ಇನ್ನೂ ಯಾವ್ದಾದ್ರು ಇಸ್ಕೋಬೇಕು ಅಂದ್ರೆ ಇಸ್ಕೊಂಡ್ಬಿಡೋದು. ಬಂದ್ಬಿಟ್ಟಿದ್ದೀನಿ. ಚಿಪ್ಸ್ ಇಸ್ಕೊಂಡಾದ್ರೂ ಹೋಗೋಣ, ಸೈಡ್ ಡಿಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಇಸ್ಕೊತಾ ಇದ್ದೀನಿ. ಹೋದ್ಸಲಿ ಬಂದಾಗೆಲ್ಲ ಇದನ್ನ ಇಸ್ಕೊತಿದ್ದೆ, ಆಮೇಲೆ ಇದನ್ನ ಇಸ್ಕೊಂಡಿದ್ದೆ. ಸ್ವಲ್ಪ ಈ ಸಲ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇದು ಇಸ್ಕೊತಾ ಇದ್ದೀನಿ, ಮತ್ತೆ ಇದನ್ನ ಇಸ್ಕೊತೀನಿ. ಗೈಸ್ ತಗೊಂಡಾಯ್ತು, ಇವಾಗ ವಾಪಸ್ ಮನೆಗೆ ಹೋಗೋದೆ. ಈಗ ಮನೆಗೆ ಬಂದೆ. ಬಾಗ್ಲು ತೆಗೀರಿ ಮಧುವರೇ. ಏನು ಅಲ್ಕೋಬಿಟ್ಟಿರು. ನಾನು ಯಾರು ಗೊತ್ತಾ? ಓ ಭೀಮಾ, ನಾನು ಯಾರು ಗೊತ್ತಾ? ಬೇಗ ಒಂದ್ ಗ್ಲಾಸ್ ಬೀರು ನೀರು ಎಲ್ಲ ಕೊಟ್ಬಿಡು. ನನಗೆ ಕೊಡಲ್ಲ. ಬೇಗ 2 ನಿಮಿಷ. ನಾನು ಅದಕ್ಕೆ ಚಿಪ್ಸ್ ತಂದಿದ್ದೀನಿ, ಉಪ್ಪಿನಕಾಯಿ ಚರದ್ ಮರ್ತೋದ್ರೆ ಅಷ್ಟೇ. ನಾನು ಕೊಡ್ತಿದ್ದ ಆಕ್ಟಿಂಗು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಖುಷಿಗೆ ಈಗ ಹೋಗಿ ತಿಂಡಿ ಮಾಡೋಣ. ಚಿಪ್ಸ್ ತಂದಿದ್ದೀನಿ, ಫಸ್ಟ್ ತಿಂಡಿ ಮಾಡ್ಬೇಕು. ನಂಚ್ಕೊಂಡು ತಿಂದ್ರೆ ಅದ್ರಲ್ಲಿ ಒಂದು ಮಜಾ. ನಮ್ಮ ಮನೇಲಿ ಚಿಪ್ಸ್ ತರೋರು ಯಾರು ಇಲ್ಲ, ಅದಕ್ಕೆ ನಾನೇ ಚಿಪ್ಸ್ ತಗೊಂಡ್ಬರ್ತೀನಿ. ವಾವ್, ತಂದ್ಕೊಡ್ಬೇಕಪ್ಪ. ಒಬ್ನೇ ಮಗಂಗೆ ತಂದ್ಕೊಡ್ಬೇಕು. ಎಷ್ಟು ಒಳಗಡೆ ಅಲ್ಲಿ ಗೊತ್ತಾಗಲ್ಲ. ನಮ್ಮ ಮನೇಲಿ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರು. ಚಪಾತಿಗೆ ಸಾಂಬಾರು ಬೇಡ ಅಂದ್ಬಿಟ್ಟು ಮೊಟ್ಟೆ ತರಿಸಿದೀನಿ. ಈಗ ನಮ್ಮಮ್ಮ ನನ್ನ ಫೇವ್ರೆಟ್ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಮಾಡ್ಕೊಡ್ತಾರೆ. ಕಮಾನ್ ಗೈಸ್, ಅದು ಸಿಕ್ಕಾಪಟ್ಟೆ ಹೆವಿ ಟೇಸ್ಟ್ ಕೊಡುತ್ತೆ. ಒಂದು ಚಪಾತಿಗೆ ನಮ್ಮ ಮನೇಲಿ ಇದು ಮೊಟ್ಟೆ ಪಲ್ಯ ಇರಬೇಕು, ಟೊಮೊಟೊ ಗೊಜ್ಜು ಇಲ್ಲ ಬೆಂಡೆಕಾಯಿ ಪಲ್ಯ, ಈ 3 ಇರಬೇಕು. 3 ಇತ್ತು ಅಂದ್ರೆ ನಾನು ನಮ್ಮ ಅಪ್ಪ ಮಿನಿಮಮ್ ಅಂದ್ರೆ ಒಂದು 5ರಿಂದ 7 ಬಾರಿಸ್ತೀವಿ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ನಮ್ಮಮ್ಮ ಚಪಾತಿನ ಫುಲ್ಲು ಸ್ಮೂತ್ ಆಗಿ ಮಾಡ್ತಾರೆ, ಸಖತ್ ಸ್ಮೂತ್ ಆಗಿ ಮಾಡ್ತಾರೆ. ಅದೊಂದು ಖುಷಿ ವಿಚಾರ ಅಲ್ವೇನಮ್ಮ? ಸಖತ್ ಸ್ಮೂತ್ ಆಗಿ ಮಾಡ್ತಾರೆ. ಈ ಪ್ರೈಮು ಹಾಕ್ಸ್ಕೊಂಡಾಗಿಂದ ನನಗಂತೂ ಫಿಲಮ್ ನೋಡ್ಬೇಕು ಅನಿಸ್ತಾನೆ ಇದೆ. ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಪ್ರೈಮ್ನ. ಬಟ್ ನೋಡಬೇಕು, ಫಿಲಮ್ ನೋಡ್ಬೇಕು ಯಾವ್ದಾದ್ರು ಸಸ್ಪೆನ್ಸ್ ಮೂವಿ.
ಮೋಸ್ಟ್ ಆಫ್ ದಿ ಮೂವಿ ನಾನು ಮ್ಯಾಕ್ಸಿಮಮ್ಮು ಸಸ್ಪೆನ್ಸ್ ಮೂವಿ ನೋಡ್ತೀನಿ, ಇಲ್ಲಾಂದರೆ ಯಾವ್ದಾದ್ರು ಮೋಟಿವೇಟ್ ಮೂವಿ ಇರೋದು ನೋಡ್ತೀನಿ. ಸಸ್ಪೆನ್ಸ್ ಮೂವಿ ಟಾಪ್ 1 ಅನ್ಕೊಳ್ಳಿ. ನಂಗೆ ಸಸ್ಪೆನ್ಸ್ ಮೂವಿ ಅಂದರೆ ಸಖತ್ ಇಷ್ಟ. ಫೈನಲಿ ನಮ್ಮ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ರೆಡಿ ಆ್ಯಂಡ್ ಕೋಟಿ ಮೂವಿ ನೋಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಇದನ್ನು ತಿಂತಾ ಇದ್ದೀನಿ. ಕಂಪ್ಲೀಟ್ ಆಗಿ ಒಂದು ಮೂವಿನೇ ಮುಗಿಸ್ಬಿಟ್ಟೆ ಅನ್ಕೊಳ್ಳಿ. ಕಂಪ್ಲೀಟ್ ಆಗಿ ಕೋಟಿ ಮೂವಿನೇ ಮುಗಿಸ್ಬಿಟ್ಟೆ. ಕೋಟಿ ಮೂವಿ ತುಂಬ ಚೆನ್ನಾಗಿದೆ. ಕೋಟಿ ಅನ್ನೋ ವರ್ಡು ಅಥವಾ ಅರ್ಥಕ್ಕೆ ಅದು ತುಂಬ ಆಪೋಸಿಟ್. ಅಂದರೆ ಈಗ ನಾವು ಕೋಟಿ ಅಂದಿದ ತಕ್ಷಣ ಓಕೆ ಈ ಫಿಲಮಲ್ಲಿ ತುಂಬ ಕೋಟಿ ದುಡ್ಡು ಮಾಡ್ತಾರೆ ಅಂತ ಅನ್ಕೋಬೋದು. ಬಟ್ ಅಲ್ಲಿ ನೂರಾರು ಕೋಟಿ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನೇ ಕೋಟಿ ಅಂತ ಫಿಲಮ್ ಮಾಡಿರೋದು. ಇವಾಗ ಅಮ್ಮ ಹೊರಗಡೆ ಹೋದ್ರು, ನಾನು ಇವಾಗ ಒಂದು ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮುಗಿಸಿ ದೆನ್ ಲೆಟ್ಸ್ ಕಂಟಿನ್ಯೂ ಸಮ್ ಇಂಟ್ರೆಸ್ಟಿಂಗ್, ಏನಾದ್ರು ಒಂದು ಇಂಟ್ರೆಸ್ಟಿಂಗ್ ಮಾಡ್ಬೇಕು ಇವತ್ತು. ಐಸ್ ಯಾಕೋ ನಮ್ಮ ಅಮ್ಮ ಕೋಪ ಮಾಡ್ಕೊಂಬಿಟ್ಟವ್ರೆ. ಯಾಕೆ ಮಮ್ಮ ಕೋಪ ಮಾಡ್ಕೊಂಡಿದ್ಯಾ? ನನಗೆ ಬಂದು ಹಿಂಗೆ ಜೋರಾಗಿ ಗಿಣ್ಬಿಟ್ರು, ಕೇಳಿದ್ರೆ ಮೆಲ್ಲಿಗೆ ಗಿಣ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ. ಅಷ್ಟೇ ಅಂದಿದ್ದು ನಾನು ಅಷ್ಟೇ. ನೀರು ಹಾಕ್ಬೇಡ. ಕ್ಯಾಮ್ರಾ ಬಿಡುತ್ತೆ. ಬೇಡಮ್ಮ, ಹೇಳ್ತಾ ಇದ್ದೀನಿ ಅಮ್ಮ, ನಿನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಯಾರು ಅಂತ. ಒಂದ್ಸಲಿ ಅಪ್ಪನ ಕರ್ಕೊಬಂದ್ರೆ ಅಪ್ಪ ಕರ್ಕೊಂಡ್ರೆ ಆಯ್ತಾಯ್ತು. ಅಪ್ಪನ ಕರ್ಕೊಬಂದ್ರೆ ಹೇಳ್ತಲ್ವಾ ಎಲ್ಲ ಮಟಾಸು. ನೀನು ಇರಲ್ಲ ಎಂತದ್ದು ಇರಲ್ಲ. ಅಪ್ಪ ಕರ್ಕೊಬಂದ್ರೆ ಅಲ್ಲಮ್ಮ, ನಾನು ಜೋರಾಗಿ ಇಂಟದ್ನ ಇಲ್ಲಿ ನಾನು ಮೆಲ್ಲಿಗೆ ಮಾಡಿದ್ದು ಅದನ್ನ ತುಂಬಾ. ನೋಡು, ಬಾರೋ ಹೊರಗೆ, ಬಾರೋ ಗೈಸ್. ಈ ಒಂದು ಸ್ಟ್ಯಾಚ್ಯೂ ತರ ಆಗಿದೆ ಅಂತ ಅರ್ಥ ಏನಂದ್ರೆ ಟೇಕ್ ಆಫ್ ತಗೋತಾರೆ ಹೊಡಿಯಕ್ ನನಗೆ ಅಂತ. ಈಗ ನೋಡಿ ಒಂದು ಸ್ವಲ್ಪ ತಲ್ಲಿ ಹೊಡಿತಾರೆ ನನಗೆ. ರೆಡಿ 3 2 ಒಂಚೂರು ಆಯ್ತಾಯ್ತು ಹೊಡಿಬಾರ್ದು. ಆಯ್ತು ಹ್ಞೂ ಸರಿ ನಾನು ಯಪ್ಪ ಹೆಂಗೆಲ್ಲ ಹೊಡಿತಾರೆ ಅಮ್ಮ. ಅಮ್ಮ ನೀನು ಎಷ್ಟು ಮುದ್ದು ಮಮ್ಮಿ ಗೊತ್ತೇನಮ್ಮ. ಸುಮ್ಮನೆ ಅಮ್ಮ, ಹಿಂಗೋರು ಹೊಡ್ಕೋ. ನನಗೆ ಯಾಕಮ್ಮ ಹಿಂಗೆ ಹೊಡಿತೀಯ? ನಾನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ಕೈ ಕ್ಯಾಮ್ರಾ ಮೇಲೆ ಒಂಚೂರು ಬಿಡ್ಬೇಕಲ್ಲ ಹೇಳ್ತಾ ಇದೀನಿ ಮಮ್ಮಿ. ನೋಡು ಇವತ್ತು ನಾನು ನಾಳೆ ನನ್ನ ವ್ಲಾಗ್ ಬಂದ್ಬಿಟ್ಟು ಇವತ್ತು ನನ್ಗೂ ಮತ್ತೆ ನಮ್ಮ ಅಮ್ಮಗೂ ದೊಡ್ಡ ಜಗಳ ಆಯ್ತು ಬಿಡು. ಸರಿ. ಒಂದ್ ಸ್ವಲ್ಪ ಹೊತ್ತು ಫೈಟಿಂಗ್ ಆಡ್ದೆ ಅಂಡ್ ಇವಾಗ ಊಟ ಮಾಡ್ತಾ ಇದ್ದೀನಿ. ಇವಾಗ ಅನ್ನ ಸಾಂಬಾರ್ ತಿಂತಾ ಇದ್ದೀನಿ. ಅನ್ನ ಸಾಂಬಾರ್ ಜೊತೆಗೆ ಒಂದು ಚೂರು ಚಿಪ್ಸು ಇವಾಗ ತಿಂತಾ ಇದ್ದೀನಿ. ಊಟ ಮಾಡಕ್ ಕುತ್ಕೊಂಡಾಗೆಲ್ಲ ಫಿಲಮ್ ನೆನಪಾಗ್ತೈತೆ. ಛೇ, ಗೊತ್ತಾಗ್ಬಿಡ್ತು. ಎಂತ ಕೆಲ್ಸ ಮಾಡ್ಬಿಟ್ರು ಅಂದ್ರೆ ನಮ್ಮಮ್ಮ ಕಟ್ ಮಾಡಿದೀನಿ ಕಣಮ್ಮ ಫೋನ್ನ. ಗೈಸ್ ಎಂತ ಕೆಲ್ಸ ಮಾಡೋರು ಅಂದ್ರೆ ಅನ್ನ ಇಟ್ಬಿಟ್ಟು ಕಮ್ಮಿ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ. 1 hour ಕುದ್ದು ಹೆಂಗಾಗೈತೆ ನೋಡಿ, ಹೆಂಗಾಗೈತೆ ಈ ತರ. ಅದೇ ನಾನು ಅಕಸ್ಮಾತ್ ನಾನೇನಾದ್ರು ಮಾಡ್ಬಿಟ್ಟಿದ್ರೆ ಇವತ್ತು ಸಂಜೆ ನಾಳೆ ಬೆಳಗ್ಗೆ ನಿನ್ಗಂತೂ ಜವಾಬ್ದಾರಿ ಐತಾ, ನೀನೇನಾದ್ರು ಒಬ್ನೇ ಬಿಟ್ಬಿಟ್ಟು ಹೋದ್ರೆ ಹೆಂಗೆ ಏನು ಎತ್ತ ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಇದಕ್ಕೆ ಏನ್ ಹೇಳ್ತೀರಾ? ಉತ್ತರ ಬೇಕು ನನಗೆ, ಉತ್ತರ ಕೊಡ್ಬೇಕು. ಇದೆಲ್ಲ ಸುದೀಪ್ ನಿಂದಲೇ ಆಗಿರೋದು. ಅವನು ಅನ್ನ ಬೇಕು ಅಂತ ನಾನು ಇಟ್ಟೆ, ನಾನು ಓದೆ. ಇವನು ಯಾಕೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಇಲ್ಲ ಈ ತರ ಮಾಡ್ತಾರಂತ ಅನ್ಕೊಂಡ್ರಿಲ್ಲ. ನಾವ್ ಅಪ್ಪ ಬರ್ಲಿ ಕಂಪ್ಲೇಂಟ್ ಹಾಕೊಡ್ತೀವಿ ಅವ್ರಿಗೆ. ಎಂತ ಕೆಲ್ಸ ಮಾಡ್ಬಿಟ್ಟೆ ಮಮ್ಮ. ನಾನೇ ಮಾಡ್ದೆ. ಶರ್ಟ್ 1 hour 2 hour ಕಾಯಿಸವ್ರೆ. ಗಮನ ಇರ್ಬೇಕು. ಏನು ಮನೆ ಕಡೆ ಒಂದ್ ಸ್ವಲ್ಪ ಜವಾಬ್ದಾರಿ ಇರ್ಬೇಕು, ಗಮನ ಇರ್ಬೇಕು ಎಲ್ಲ ಕಡೆ. ಇವತ್ತು ಬರ್ಲಿ ಅಪ್ಪಂಗೆ ಹಾಕೊಡ್ತೀನಿ, ಸುರ್ಯ ಹಾಕೊಡ್ತೀನಿ. ಅಣ್ಣ ತಂಗಿ ಎಲ್ಲ ನೋಡಿ ಹೆಂಗ್ ಕಿತ್ತಾಡ್ತವ್ರಲ್ಲಿ. ಮನೆ ಎಲ್ಲ ಜಗಳ ಎಲ್ಲ ಮನೆ ಒಳಗಡೆ ಇಟ್ಕೊಳ್ರು. ಮನೆ ಹೊರಗೆ ಬಂದ್ಬಿಟ್ಟು ಕಿತ್ತಾಡ್ತಾರ ಕಣಮ್ಮ ಇವರಿಬ್ರು. ನನಗೆ ಚಾಕ್ಲೇಟ್ ಕೊಡೋ, ನನಗೆ ಚಿಪ್ಸ್ ಕೊಡೋ, ನನ್ಗೆ ಅದ್ ಕೊಡೋ ಇದ್ ಕೊಡೋ ಅಂತ ಕೇಳ್ತಾರೆ. ನೋಡಿ ಹೊರಗಡೆ ಬಂದು ಜಗಳ ಮಾಡ್ತಾರೆ. ಏನೋ ಲೇ ಗೈಸ್. ಮತ್ತೆ ಒಂದು ಮೂವಿ ನೋಡಿದೆ ಇವತ್ತೇನೋ. 2 ಮೂವಿ ನೋಡಿದ್ದೀನಿ ಇವತ್ತು.
ನೆಮ್ಮದಿಯಿಂದ 2 ಮೂವಿ ನೋಡಿದ್ದೀನಿ. ಬಟ್ ಹಿಂಗಿರಬಾರ್ದು. ಇವಾಗ ನಾಳೆ ನನಗೆ ಎಕ್ಸಾಮ್ ಇದೆ, MBA ಸೆಕೆಂಡ್ ಸೆಮ್ದು ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಅದನ್ನ ಬರೀಬೇಕಂದ್ರೆ ಒಂದು ಟೆಂಪ್ಲೇಟ್, ಒಂದು ಪೇಪರ್ ತಗೋಬೇಕು. ಅವ್ರದೇ ಒಂದು ಪೇಪರ್ ಕೊಟ್ಟಿರ್ತಾರೆ, ಅದನ್ನ ತಗೋಬೇಕು. ಈಗ ಅದನ್ನ ತಗೊಂಬರಕ್ ಹೋಗ್ತಾ ಇದ್ದೀನಿ. ನಾನು ಎಕ್ಸ್ಪಲ್ಸೇ ತಗೊಂಡೋಗೋಣ ಅನ್ಕೊಂಡೆ, ಬಟ್ ಅದೆಲ್ಲ ಲಾಕ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಈ ಕಡೆ ತಗೊಂಡೋಗೋಣ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಧೂಳು ನೋಡಿ, ಬಾ 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 ಬಾ. ಅದಕ್ಕೆ ಈಗ ಒಳಗಡೆ ಒಂದು ಬಟ್ಟೆ ಇರುತ್ತೆ, ಅದನ್ನು ತೊಗೊಂಡು ಒರೆಸ್ಬೇಕು. ಧೂಳು ಏನಿಗೆ ಬರುತ್ತೆ ಅಂದರೆ ಇಲ್ಲಿ ರೋಡ್ ಇದೆ, ಅದಕ್ಕೋಸ್ಕರನೇ ಜಾಸ್ತಿ ಧೂಳು ಬರೋದು, ಇಲ್ಲಾಂದರೆ ಬರೋದೇ ಇಲ್ಲ. ಈಗ ನೋಡಿ ಎಷ್ಟು ಧೂಳಿದೆ. ಇಷ್ಟೆಲ್ಲ ಒರೆಸ್ಬೇಕು, ಮಿರರ್ ಒರೆಸ್ಬೇಕು, ಇದು ಒರೆಸ್ಬೇಕು. ಇಷ್ಟೋಗಿ ಜೆರಾಕ್ಸ್ ತಗೊಬರ್ಬೇಕು. ನಾಳೆ ಎಕ್ಸಾಮ್ ನಾಳೆ ಎಕ್ಸಾಮ್. ಈ ಒಂದು ಶೀಟ್ ತರೋದಕ್ಕೆ ಅಷ್ಟು ದೂರ ಹೋಗಿದ್ದೆ. ಆ್ಯಂಡ್ ಇದರಲ್ಲಿ ನಾನಿವ ಎಕ್ಸಾಮ್ ಬರೀಬೇಕು. ಸ್ವಲ್ಪ ರೈಟಿಂಗ್ ವರ್ಕ್ ಇದೆ ಎಕ್ಸಾಮಲ್ಲಿ, ಬರೀಬೇಕು. ಆ್ಯನ್ಯುವಲ್ ಎಕ್ಸಾಮ್ ಅಲ್ವಾ, ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಬರೀಬೇಕು. ನಾರ್ಮಲ್ ಏನೋ ಅಸೈನ್ಮೆಂಟ್ ಆದರೆ ಓಕೆ, ಬಿಟ್ಬಿಡ್ತೀನಿ. ಆ್ಯನ್ಯುವಲ್ ಎಕ್ಸಾಮು ಪಾಸ್ ಆಗಲೇಬೇಕಾಗುತ್ತೆ, ಬರೀಲೇಬೇಕಾಗುತ್ತೆ. ನಮ್ಮ ಅಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ಯಾ? ಎಷ್ಟು ಧೈರ್ಯ ಇರಬೇಕು ಎಕ್ಸಾಮ್ಗೆ ಓದಲ್ಲ ಏನು. ಮನೆಗೆ ಬಂದಿದ್ದ ತಕ್ಷಣ ನಾನು ಮುಂದೆ ಚೋಟ ಮರಿ ಇದ್ದಾಳೆ. ಇವಾಗ ನಾನು ಮತ್ತೆ ನಮ್ಮ ಚೋಟ ಮರಿ ಒಂದು ಮಿನಿ ವ್ಲಾಗಲ್ಲಿ ಜಸ್ಟ್ ಒಂದು ಚಾಲೆಂಜ್ ಏನೋ ಒಂದು ಮಾಡಿದ್ವಿ ಅಷ್ಟೇ. ಅದು ಏನಂದ್ರೆ ಇದುವರೆಗೂ ಮಿನಿ ವ್ಲಾಗಲ್ಲಿ ಯಾವುದೇ ರೀತಿ ಟ್ರೈ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ಒಂದ್ಸಲಿ ಟ್ರೈ ಮಾಡೋಣ ಅನ್ಕೊಂಡು ಟ್ರೈ ಮಾಡಿದ್ವಿ. ಹೆಂಗಿತ್ತು? ಚೆನ್ನಾಗಿತ್ತಲ್ವ ಅದು? ಏನು ಹೇಳೋದು ಅದನ್ನ? ಏನು ಗೊತ್ತಾ, ಸೊ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡೋದ್ಮೇಲೆ ಸೊ ಜಾಸ್ತಿ ಕಮೆಂಟ್ ಬಂತು ಅಂದರೆ ಭವಿತನ ಇಷ್ಟಪಡ್ತಾರಂತ, ಲೈಕ್ ಜಾಸ್ತಿ ಬಂತು ಅಂದರೆ ನನ್ನ ಇಷ್ಟಪಡ್ತಾರಂತ, ಇಬ್ರು ಜಾಸ್ತಿ ಇಷ್ಟಪಡ್ತಾರಂದ್ರೆ ಫಾಲೋ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ. ಸುಮ್ಮನೆ ಇದೊಂದು ಚಾಲೆಂಜ್, ನೋಡೋಣ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ. ಇದ್ರಲ್ಲಿ ಏನಿಲ್ಲ ಬಿಡ, ಇದ್ರಲ್ಲಿ ಏನ್ ಹೇಳ್ತೀಯ, ಇದ್ರಲ್ಲಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂತ ಹೇಳ. ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್. ಅಂಡ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಎಸ್, ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್.